ಮಾನ್ಯ ಸಹಾಯಕ ಪೊಲೀಸ್ ಆಯುಕ್ತರು HL ಉಪವಿಭಾಗ ಪ್ರಿಯದರ್ಶಿನಿ ಮೇಡಮ್ ಅವರು 1-2 ನಿಮಿಷಗಳ ಕಾಲ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಇದರ ರಾಜ್ಯಾಧ್ಯಕ್ಷರಾದಂತಹ ಮುನಿಮಾರಪ್ಪನವರೇ, ಶ್ರೀನಿವಾಸ್ ಜೈಭೀಮ್ ಅವರೇ, ಧನರಾಜ್ ಅವರೇ, ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ನನ್ನ ಮುಂದೆ ಕುಳಿತಿರುವ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಹಾಗೂ ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬರಲಿಕ್ಕೆ ಒಂದು ಕ್ಷಮೆಯನ್ನು ಕೋರಿದ್ದೇನೆ. ಯಾಕಂದರೆ ಒಂದು ಅಟ್ರಾಸಿಟಿ ಕೇಸ್ ಆಗಿತ್ತು. ಸೊ ಅಲ್ಲಿ ನಾನು ಒಂದಿಷ್ಟು ಮಹಾಜರ್ಗಳನ್ನು, ರನ್ನಿಂಗ್ ಮಹಾಜರ್ಗಳನ್ನೆಲ್ಲ ಮಾಡಬೇಕಿತ್ತು. ಅದು ಮುಗಿಸ್ಕೊಂಡು ನನ್ನ ಕಾಯಕವನ್ನು ಮುಗಿಸ್ಕೊಂಡು ಮತ್ತು ಈ ಕೆಲಸಕ್ಕೆ ನಾನು ಬಂದೆ. ಯಾಕಂದರೆ ನನ್ನ ಪ್ರಥಮ ಪ್ರಶಸ್ತಿ ಏನು ಅಂದರೆ ನನ್ನ ಕಾಯಕ. ಯಾಕಂದರೆ ನಾನು ತುಂಬ ಇಷ್ಟಪಟ್ಟು ಬಂದಿರುವಂಥ ಈ ಕೆಲಸ ಇದು. ಹೀಗಾಗಿ ನನ್ನ ಪ್ರಥಮವಾದಂಥ ಯಾವುದೇ ಫಸ್ಟ್ ನಾನು ಯಾಕೆ ಈ ಮಾತನ್ನು ನಿಮಗೆಲ್ಲರಿಗೂ ಹೇಳ್ತೇನಿದ್ದೀನಿ ಅಂತಂದರೆ, ನ್ಯಾಯಮೂರ್ತಿಗಳಂತಹ ಸಂತೋಷ್ ಸಾಹೇಬರು ಹೇಳ್ತಾಯಿದ್ರು, ನಮಗೆ ಮಾಡುವಂತಹ ಒಂದು ಇಚ್ಛಾಶಕ್ತಿ ಇರಬೇಕು, ನಾವೆಲ್ಲ ಸೇವಕರು. ಹೌದು, ನಮಗಿವತ್ತೇನು ನಾನು ನನ್ನ ಯೂನಿಫಾರ್ಮನ್ನು ನೋಡ್ತಾ ಇದ್ರೆ ಇಲ್ಲಿ KSPS ಅಂತ ಬರೆದಿದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಅಂತ. ನಾವ್ಯಾರು ಅಧಿಕಾರಿಗಳಂದರೆ ಯಾರ ಮೇಲೆ ಒಂದು ದರ್ಪ ಮಾಡುವಂಥ ಅಧಿಕಾರಿಗಳಲ್ಲ, ನಾವೆಲ್ಲ ನಿಮ್ಮ ಸೇವಕರು. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮತ್ತು ಸಮಾಜ ಸೇವೆಯನ್ನು ಮಾಡಬೇಕಂತಂದರೆ ಕೇವಲ ಅಧಿಕಾರಿನೇ ಆಗಬೇಕಂತಿಲ್ಲ, ಕೇವಲ IAS IPS ಆಗಬೇಕಂತೇನಿಲ್ಲ. ತುಂಬ ಜನ ಕಲ್ಯಾಣ ಸುಂದರಂ ಅನ್ನುವಂಥವ್ರು ಇವರು ನನಗೆ ತುಂಬ ಸ್ಫೂರ್ತಿ. ಆ ಒಬ್ಬ ವ್ಯಕ್ತಿ ತಮಿಳುನಾಡಿನ ಒಬ್ಬ ಪ್ರೊಫೆಸರ್, ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕ ಆಗ್ತಾರೆ. ಈಗ ಆಲ್ಮೋಸ್ಟ್ ಡೀನ್ ಮಟ್ಟದಲ್ಲಿ ಬಂದಿದ್ದಾರೆ. ಎಂತಹ ವ್ಯಕ್ತಿ ಅಂತಂದರೆ ಪ್ರತಿ ತಿಂಗಳು ತಮ್ಮ ಸಂಬಳದ ಒಂದಿಷ್ಟು ಅವ್ರು ಮದುವೆ ಆಗಿಲ್ಲ, ಅವ್ರು ಯಾವುದೇ ರೀತಿಯಾಗಿರುವಂತಹ ತಮಗೋಸ್ಕರ ತಾವು ಏನೂ ಮಾಡ್ಕೊಂಡಿಲ್ಲ. ಕಲ್ಯಾಣ ಸುಂದರಂ ಅಂತ ಹೊಡೆದು ನೋಡಿದ್ರೆ ಪ್ರತಿ ತಿಂಗಳು ತಮಗೆ ಬರುವಂತಹ ಲಕ್ಷಾಂತರ ಸಂಬಳವನ್ನು ಈ ಥರ ವಿದ್ಯಾರ್ಥಿಗಳಿಗೆ ಅವರು ವಹಿಸ್ತಾ ಇದ್ದಾರೆ. ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಕೂಡ, ನನಗನ್ನಿಸ್ತು, ನಾನು ಎಜುಕೇಷನ್ ಫೀಲ್ಡಲ್ಲಿ ಮುಂದುವರಿಬೇಕು ಅಂತಂದರೆ ನನಗೊಂದು ಅಧಿಕಾರ ಬೇಕು. ನಾನು ಯಾರಿಗಾರು ಏನಾದ್ರು ಅಥೆಂಟಿಕ್ಕಾಗಿ ಹೇಳಬೇಕು ಅಂತಂದರೆ ನಾನೊಂದು ಪೋಸ್ಟಲ್ಲಿ ಕೂತ್ಕೋಬೇಕು. ಅವ್ರು ಅದನ್ನೇ ಹೇಳ್ತಾರೆ ತಮ್ಮ ಭಾಷಣದಲ್ಲಿ ಹೇಳ್ತಾ ನಾ ಯೂಟ್ಯೂಬಲ್ಲಿ ತುಂಬ ಫಾಲೋ ಮಾಡ್ತಿದ್ದವ್ರು. ಅವ್ರು ಹೇಳ್ತಾರೆ, ನೀವೊಂದು ಸಮಾಜ ಸೇವೆ ಮಾಡಬೇಕು, ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತಂದರೆ ನಿಮಗೊಂದು ಅಥೆಂಟಿಕ್ ಒಂದು ಸೀಟ್ ಇರಬೇಕು. ಅಂದರೆ ಜನ ಕೇಳೋದು. ಇವತ್ತು ಸುಮ್ಮನೆ ನಾವು 100 ಕಡೆ ಹೇಳಿ 100 ಭಾಷಣ ಮಾಡ್ತೀವಿ ಅಂದರೆ ಜನ ಯಾರೋ ನಮ್ಮ ಮಾತು ಕೇಳೋದಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಹೇಳ್ತಾರೆ ಅಕ್ಕಮಹಾದೇವರು ಒಂದು ಕಡೆ, ನೊಂದ ನೋಯದವರೆತ್ತ ಬಲ್ಲರು ಅಂಥೇಳಿ. ಈ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಏನೇನು ನೋವು ಪಟ್ಟಿದ್ದೇವಲ್ಲ ಅದು ನಮಗೆ ಗೊತ್ತದು. 2011ರಲ್ಲಿ ಕೇವಲ 21 ವಯಸ್ಸು ನನಗೆ KS ಪರೀಕ್ಷೆ ಪಾಸಾಗಿ, ಡಿಗ್ರಿ ಮುಗಿದ ತಕ್ಷಣ KS ಪರೀಕ್ಷೆ ಪಾಸಾಯಿತು. ಅಂದರೆ ನಾನೇನು ಓದಿಲ್ಲ ಅಂತಲ್ಲ, PUCಯಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸುಮಾರು 5 ವರ್ಷಗಳ ಕಾಲ ಓದಿದ್ದೆ. ಇನ್ನೇನು ಆ ಒಂದು ರಿಕ್ರೂಟ್ಮೆಂಟಲ್ಲಿ 362 ರಿಕ್ರೂಟ್ಮೆಂಟಲ್ಲಿ ಹೋಗಿ DSP ಹುದ್ದೆನ ರಾಜ್ಯದ 4ನೇ ರ್ಯಾಂಕಾಗಿ ಪಡೆದು ಇನ್ನೇನು ಜಾಯ್ನ್ ಆಗಬೇಕು, ಆರ್ಡ್ರ್ ಬರಬೇಕು, ಅದು ಕೇಸು ಹೈಕೋರ್ಟಿಗೆ ಹೋಗ್ಬಿಡ್ತು. ಆಮೇಲೆ ಸುಪ್ರೀಂ ಕೋರ್ಟಿಗೆ ಹೋಯಿತು. ಹೀಗೆ 5 ವರ್ಷಗಳ ಕಾಲ ಹೋಯಿತು. ಮುಂದೆ ನೀವು ಇಮ್ಯಾಜಿನ್ ಮಾಡಿ, ಒಂದು 21 ವರ್ಷದ ಯುವತಿ ತನ್ನ ಎಲ್ಲ ಜೀವಮಾನದ ಪ್ರತಿಯೊಂದು ಕನಸನ್ನು ಕಾಕಿನೇ ಹಾಕೋಬೇಕು, ನಾನು ಪೊಲೀಸೇ ಆಗಬೇಕು ಅಂಥೇಳಿ ನಾವು ಎಷ್ಟು ಟೈಮನ್ನು ಎಲ್ಲರೂ ದುಡ್ಡು ಖರ್ಚು ಮಾಡೋಕ್ಕೆ ಕಂಜೂಸ್ ಮಾಡ್ತಾರೆ. ನಾನು ಟೈಮ್ ಖರ್ಚು ಮಾಡೋಕ್ಕೆ ತುಂಬ ಕಂಜೂಸ್ತನ ಮಾಡ್ತಿದ್ದೆ. ಯಾರ ಜೊತೆ ಜಾಸ್ತಿ ಮಾತಿಲ್ಲ, ಕತೆ ಇಲ್ಲ. ನಾನು ನನ್ನ ಬುಕ್ಸು, ನನ್ನ ರೂಮು ಅಷ್ಟೇ. ನನ್ನ ಕೆಳಗಡೆನೂ ಇಳಿದು ಬರ್ತಾ ಇರಲಿಲ್ಲ. ಕಾಲೇಜ್ ಬಿಟ್ಟರೆ ಮನೆ ಬಿಟ್ಟರೆ ಲೈಬ್ರರಿ, 3 ಪ್ರಪಂಚ ಗೊತ್ತಿದ್ದಿದ್ದು ನನಗೆ. ಯಾವ ಫೋನ್ ಇಲ್ಲ, ವಾಟ್ಸಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಮತ್ತು ಯಾವುದು ಇದಿಲ್ಲ. ನನಗೆ ಗೊತ್ತಿಲ್ಲ, ಬರೋದಿಲ್ಲ ಅಂತಲ್ಲ. ಐ ಯೂಸ್ ಟು ಫೀಲ್ ದಟ್ಸ್ ಅ ವೇಸ್ಟೇಜ್ ಆಫ್ ಟೈಮ್. ಮತ್ತು ನನಗೆ ಏನು ಬೇಕೋ ನಮ್ಮ ಅಪ್ಪಗೆ ಹೇಳ್ತಿದ್ದೆ. ಅಪ್ಪ ಹೋಗಿಬಿಟ್ಟು ಎಲ್ಲ ಪ್ರಿಂಟೌಟ್ ತೊಗೊಂಬಂದು ನಂಗೆ ಕೊಡೋರು. ಪ್ರಿಂಟೌಟಲ್ಲಿ ಮೂಲಕ ಓದ್ತಿದ್ದೆ ನಾನು. ಸೊ ಹೀಗಾಗಿ ಯಾವಾಗ 5 ವರ್ಷಗಳ ಕಾಲ ಎಲ್ಲಿ 2011 ಮತ್ತು 2015ರಲ್ಲಿ ಪರೀಕ್ಷೆಯನ್ನು ಕರೆದ್ರು. ಆವಾಗ ಒಂದು ಸಲ ಸೋಲ್ ಕಂಡ್ರೆ ಮನುಷ್ಯನಿಗೆ ಭಾಳ ಕಷ್ಟ ಆಗುತ್ತೆ. ಅದರಲ್ಲೂ ಸಿವಿಲ್ ಸರ್ವಿಸಲ್ಲಿ ನೀವು ಸೋಲನ್ನು ಕಂಡ್ರಿ ಅಂತಂದರೆ ಪ್ರಿಲಿಮ್ಸ್ ಇಂಟರ್ವ್ಯೂ, ಪ್ರಿಲಿಮ್ಸಲ್ಲಿ ಸುಮಾರು ಒಂದು 3-4 ಲಕ್ಷ ಜನ ಕೂತ್ಕೊಂಡ್ರೆ, ಮೇನ್ಸಲ್ಲಿ ಸುಮಾರು ಒಂದು 15,000 ಜನ ಎಕ್ಸಾಮ್ ಬರೀತಾರೆ. ಕೊನೆಗೆ ಸೆಲೆಕ್ಟ್ ಆಗೋರು 300-400 ಜನ ಅಷ್ಟೇ. ಅಂದರೆ ನೀವು ಯೋಚನೆ ಮಾಡಿ, ವಾಟ್ ಕೈಂಡ್ ಆಫ್ ಎಲಿಮಿನೇಷನ್. ಇಟ್ಸ್ ನಾಟ್ ದ ಪ್ರೊಸೆಸ್ ಆಫ್ ಸೆಲೆಕ್ಷನ್, ಇಟ್ ಈಸ್ ಅ ಪ್ರೊಸೆಸ್ ಆಫ್ ಎಲಿಮಿನೇಷನ್. ಹೆಂಗೆ ಎಲಿಮಿನೇಷನ್ ಮಾಡ್ಬೇಕನ್ನೋದೇ ಸಿವಿಲ್ ಸರ್ವಿಸ್. ಆ ಹಂತದಲ್ಲಿ 5 ವರ್ಷ ಮತ್ತು ಪೇಷನ್ಸ್ ಇಟ್ಕೋಬೇಕಾಯ್ತು. 2012ರಲ್ಲಿ ಎಕ್ಸಾಮ್ ಬರೆದ್ವಿ, ಮತ್ತು 2015ರಲ್ಲಿ ಎಕ್ಸಾಮ್ ಬರೆದ್ವಿ. ಈ 5 ವರ್ಷಗಳ ಕಾಲ ನನಗೆ ಒಂದು ಬೂಸ್ಟರ್ ಡೋಸ್ ಯಾವುದು ಅಂತಂದರೆ ಒಂದೇ ಒಂದು, ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದಿದ್ದು ಏನಂದರೆ, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್, ಫೇಲ್ಯೂರ್ ಇಸ್ ಆರ್ಫನ್,
ವರ್ಕ್ ಇನ್ ಸೈಲೆನ್ಸ್, ಲೆಟ್ ದ ಸಕ್ಸಸ್ ಮೇಕ್ ನಾಯ್ಸ್. ಎವ್ರಿ ಡೇ ಈ ಮಾತನ್ನು ನಾನು ಅನ್ಕೋತಾ ಇದ್ದೆ. ಇವತ್ತು ನಾನು ಫೇಲ್ ಆಗಿದ್ದೀನಿ, ಬಂದು ಜಾಬ್ ಬಂದಿಲ್ಲ, ಹೌದು, ಲೆಟ್ಸ್ ನಾಟ್ ಗೆಟ್ ಡಿಪ್ರೆಸ್ಡ್, ಲೆಟ್ ಮೀ ವರ್ಕ್ ಇನ್ ಸೈಲೆನ್ಸ್, ಲೆಟ್ ಮೈ ಸಕ್ಸಸ್ ಮೇಕ್ ನಾಯ್ಸ್. ಮತ್ತು ನಾನು ಯಾವಾಗಲೂ ಅನ್ಕೋತಿದ್ದೆ, ನೆವರ್ ಗಿವ್ ಅಪ್. ಎದ್ದ ತಕ್ಷಣ ಇಷ್ಟು ಸೇ ಟು ಮೈ ಸೆಲ್ಫ್. ಮತ್ತು ಒಂದು ತಿಳ್ಕೊಳ್ಳಿ, ಸ್ವಾಮಿ ವಿವೇಕಾನಂದರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ವಾಟ್ ಯು ಬಿಲೀವ್ ಇಸ್ ವಾಟ್ ಯು ಬಿಕಮ್. ಇಫ್ ಯು ಬಿಲೀವ್ ದಟ್ ಐ ವಿಲ್ ಬಿಕಮ್, ಯು ವಿಲ್ ಡೆಫಿನೆಟ್ಲಿ ಬಿಕಮ್. ಬಟ್ ಸೆಲ್ಫ್ ಬಿಲೀಫ್ ಆ್ಯಂಡ್ ಎಷ್ಟರ ಮಟ್ಟಿಗೆ ಬಿಲೀಫ್ ಇರಬೇಕು ಅಂತಂದರೆ, ಯು ಶುಡ್ ಬಿಲೀವ್ ಬೈ ಯೋರ್ ಹಾರ್ಟ್, ಬೈ ಯೋರ್ ಸೋಲ್, ದೆನ್ ಯು ವಿಲ್ ಬಿ ದೇರ್ ಒನ್ ಡೇ. ಐ ಟು ಆಲ್ವೇಸ್ ಥಿಂಕ್, ನಾನು ಖಾಕಿ ಹಾಕೋತೀನಿ, ಕೆಂಪು ಗಾಡಿ ಲೈಟ್ ಬರ್ತದೆ, ಈಗ ನಾನು ಖಾಕಿನೂ ಹಾಕೊಂಡೇನೆ, ಕೆಂಪು ಗಾಡಿ ಲೈಟು ಬಂದಿದೆ. ಇಟ್ಸ್ ಆಲ್ ಅ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಅ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್, ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್. ಹೀಗಾಗಿ ಮತ್ತೆ 2015 ಎಕ್ಸಾಮ್ ಬರ್ತು. ಅಷ್ಟರಲ್ಲಿ ಅಪ್ಪ ಮದುವೆ ಆಗು ಅಂತ ತುಂಬ ಫೋರ್ಸ್ ಮಾಡ್ತಾಯಿದ್ರು. ನನ್ನ ಅಪ್ಪಗೆ ಒಂದೇ ಮಾತಂದೆ, ನಾನಂತೂ ಲವ್ ಮಾಡೋದಿಲ್ಲ, ಎಲ್ಲಿ ಓಡ್ ಹೋಗೋದಿಲ್ಲ, ಅಲ್ಲಿ ಎಲ್ಲೂ ಹೋಗೋದಿಲ್ಲ, ಆದರೆ ನೀವು ಓದಕ್ಕೆ ಬಿಡಲಿಲ್ಲ, ನಾನು ಸನ್ಯಾಸಿ ಆಗಿಬಿಡ್ತೀನಿ, ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ, ಆಮೇಲೆ ನೀವು ನಾನು ಹುಡ್ಕೋಕ್ಕೆ ಆಗಲ್ಲ. ನಾವಪ್ಪ ಕೇಳಿದ್ರೆ, ನಿಂಗೆ ಏನು ಬೇಕು ಹೇಳು, ಏನು ಬೇಕು, ನನಗೇನೂ ಬೇಡ, 2 ವರ್ಷ ಟೈಮ್ ಕೊಡಿ, ಮತ್ತು ನನ್ನ ಮದುವೆ ಕಾರ್ಡಲ್ಲಿ KS ಪ್ರಿಯದರ್ಶಿನಿ ಸಾಣಿಕೊಪ್ಪ KS ಅಥವಾ IAS ಅಂತ ಬರಬೇಕು, ಅಲ್ಲಿವರೆಗೂ ನನ್ನ ತಡುಬೇಡ, ನೀನು ನನ್ನ ಸಮೀಪ ಬರಬೇಡ, ಯು ಜಸ್ಟ್ ಗಿವ್ ಮಿ 2 years ಆಫ್ ಟೈಮ್. ಮತ್ತು ಆಯಿತು ಓದ್ ಮಗಳೇ ಅಂದರೆ, ಅವ್ರಿಗೆ ಓದಿಸ್ಬಾರ್ದು ಅಂತಲ್ಲ, ಅಂದರೆ ಸುಮ್ಮನೆ ಹಿಂಗೆ 25 ವರ್ಷ ಆಯ್ತು, 26 ವರ್ಷ ಆಯ್ತು, ಓದ್ತಾನೇ ಇದೆಯಾ, ಎಕ್ಸಾಮ್ ಆಯಿತು, ಎಲ್ಲ ಆಯಿತು, ಏನು ಮುಂದೆ ಕೇಳ್ತಾರಲ್ಲ, ನಿಮ್ಮ ಮಗಳು ಏನು ಮಾಡ್ತದಲ್ರಿ, ಪ್ರತಿ ಸಲ IAS ಓದ್ತಾಳೆ, KS ಓದ್ತಾಳೆ ಅಂತ 5 ವರ್ಷನೂ ಹೇಳೋಕ್ಕಾಗಲ್ಲ. ಸೊ ಈಗ ಐ ಆಮ್ ಆಲ್ಸೋ ಪೇರೆಂಟ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ದಟ್ ಫೀಲ್ಸ್ ಅಂತ. ಸೊ ಆಯಿತು ಮಾಡು, ಏನು ಮಾಡಿದೆ ಮಾಡು, ಐ ಹ್ಯಾವ್ ಅ ವೆರಿ ಹ್ಯೂಜ್ ಫೇತ್ ಆನ್ ಯು ಅಂತಂದ್ರು. ಮತ್ತೆ ಕೂತ್ಕೊಂಡು ಮತ್ತೆ 5 ವರ್ಷ ಓದಿದೆ, ಅಷ್ಟರಲ್ಲಿ BSc ಮುಗಿಸ್ಕೊಂಡೆ, MA ಮುಗಿಸ್ಕೊಂಡೆ, PhD ಸೀಟ್ ತೊಗೊಂಡೆ. ತದನಂತರ ಎಕ್ಸಾಮ್ ಬಂತಲ್ಲ, ಆವಾಗ ಒಂದು ಮಾತು ನಿಮಗೆಲ್ರಿಗೂ ನಾನು ಹೇಳೋದಿಷ್ಟೇ, ನೀವು ಯಾವುದೇ ಕೆಲಸ ಮಾಡಿ ಒಂದು ಪ್ಲ್ಯಾನ್ ಇರಬೇಕು. ನಮ್ಮ ಏನು ಕರ್ನಾಟಕದ ಗದ್ದಾರ ಅಂತ ಏನು ಫೇಮಸ್ ಅದಾರ, ಅವ್ರು ಒಂದು ಮಾತು ಹೇಳ್ತಾಯಿದ್ರು, ಏನದು, ಇವತ್ತಿನ ವರ್ಕ್ ಇವತ್ತೇ ಮಾಡಿ ಅಂಥೇಳಿ. ಭಾಳ ಏನು ಗ್ರಾಮೀಣ ಸೊಗಡಲ್ಲಿ ಹೇಳಿದ್ರು, ಭಾಳ ಅರ್ಥಪೂರ್ಣವಾದಂಥ ಮಾತು ಹೇಳಿದ್ರು ಅವರು. ನಾನು ಹಾಗೆ ಇವತ್ತಿನ ವರ್ಕ್ ಅವತ್ತೇ ಮಾಡ್ತಿದ್ದೆ. ಸೊ ಹೆಂಗೆ ಅಂತಂದರೆ, ದೇರ್ ಆರ್ ಓನ್ಲಿ 3 ಟಿಪ್ಸ್ ದಟ್ ಐ ಕ್ಯಾನ್ ಗಿವ್ ಯು ಟು ದ ಆಲ್ ಚಿಲ್ಡ್ರನ್ಸ್. ಏನಂದರೆ, ಪ್ಲ್ಯಾನ್ ಇರಬೇಕು. ಎಂಥ ಪ್ಲ್ಯಾನ್ ಇರಬೇಕು ಅಂತಂದರೆ, ಪ್ಲ್ಯಾನ್ ಏನೇ ಇರಬೇಕು. ಎಲ್ಲರೂ ಹೇಳ್ತಾರೆ ಪ್ಲ್ಯಾನ್ ಬಿ ಇಟ್ಕೊಳ್ರಿ, ಇದಾಗಲಿಲ್ಲ ಅಂದ್ರೆ ಅದಾಗಲಿಲ್ಲ ಅಂದ್ರೆ ಇದು. ನನ್ನ ಜೀವನದಾಗ ಅದು ಯಾವುದಿಲ್ಲ, ಇದೇ ಆಗಬೇಕಂದ್ರೆ ಅದೇ ಆಗಬೇಕು. ಲೆಟ್ ಇಟ್ ಟೇಕ್ ವಾಟ್ ಎವರ್ ದ ಟೈಮ್, ಲೆಟ್ ಇಟ್ ಟೇಕ್ ದ ಸ್ವೀಟ್ ಟೈಮ್. ಪ್ಲ್ಯಾನ್ ಬಿ ಇರಲಿ, ಪಾಸ್ ಆಗಲಿಲ್ಲ ಅಂದ್ರೆ IAS ಆಗಲಿ ಅಂದ್ರೆ IAS ಆಗಲಿ ಅಂದ್ರೆ KS ಆಗಿರಿ, KS ಆಗಲಿ ಅಂದ್ರೆ PSI ಆಗಿರಿ ಅಂತ ನಾನು ಹೇಳಲ್ಲ. ನಿಮ್ದು ಏನು ಗುರಿ ಇದೆ, ಆ ಗುರಿ ಎಡೆಗೆ ನೀವು ಸಾಗುವಂಥ ಸಂಪೂರ್ಣವಾದಂಥ ಪ್ಲ್ಯಾನ್ ನಿಮ್ಮ ಹತ್ರ ಇರಬೇಕು. 6 ಮಂತ್ಸಲ್ಲಿ ನಾನು ಏನು ಓದಬೇಕು, 8 ಮಂತ್ಸಲ್ಲಿ ನಾನು ಏನು ಓದಬೇಕು, 1 ಇಯರಲ್ಲಿ ನಾನು ಏನು ಓದಬೇಕು, 2 ಇಯರ್ಸಲ್ಲಿ ನಾನು ಏನಾಗಬೇಕು, ನೆಕ್ಸ್ಟ್ 5 ಇಯರ್ಸ್ ನಾನು ಏನು ಆಗಬೇಕು. ನೀವು ಎಂಟರ್ಪ್ರಿನರ್ಶಿಪ್ ಆದರೂ ಮಾಡ್ಕೊಳ್ಳಿ, ಬಿಸ್ನೆಸ್ ಮೆನ್ ಆಗಿ, ಏನಾರು ಆಗಿ, ಬಟ್ ಯು ಶುಡ್ ಹ್ಯಾವ್ ಅ ಪ್ಲ್ಯಾನ್ ಫಾರ್ ಯುವರ್ ಲೈಫ್. ಪ್ಲ್ಯಾನ್ ಇಲ್ಲ ಅಂತಂದರೆ ಯು ಲೀವ್ ಅ 60 years ಆಫ್ ಲೈಫ್, ಸೇಮ್ ಲೈಫ್, ಆ್ಯಂಡ್ ಯು ಕಾಲ್ ಇಟ್ ಆಸ್ ಅ ಗುಡ್ ಲೈಫ್. ಇಟ್ಸ್ ನಾಟ್ ಅ ಲೈಫ್. ಲೈಫ್ ಅಂದರೆ ಏನಿರಬೇಕು, ಏರಿಳಿತ ಇರಬೇಕು, ಅದು ಚಾಲೆಂಜಸ್ ಇರಬೇಕು, ಆ ಚಾಲೆಂಜನ್ನು ಫೇಸ್ ಮಾಡುವಂಥ ಧೀಶಕ್ತಿ, ಬುದ್ಧಿಶಕ್ತಿ ಇರಬೇಕು. ಪ್ಲ್ಯಾನ್ ಇದ್ದಾಗ ಮಾತ್ರ ಅದೆಲ್ಲ ಹೊಳೆಯುತ್ತೆ. ಪ್ಲ್ಯಾನ್ ಆದಮೇಲೆ ಪ್ರಿಪ್ರೇಷನ್ ಇರಬೇಕು. ಪ್ಲ್ಯಾನ್ ಎಷ್ಟರ ಮಟ್ಟಿಗೆ ಅಂದರೆ, ಸಿಂಪಲ್ 2 ಮಾತು ಹೇಳ್ತೇನೆ. ನಾನು 4 ಗಂಟೆಗೆ ಏಳಬೇಕು ಅಂತ ಬರ್ಕೊಂಡ್ರೆ, ನೋ ಮ್ಯಾಟ್ರ್ ವಾಟ್ 4 ಗಂಟೆಗೆ ಎದ್ದೇ ಬಿಡ್ತಿದ್ದೆ. ಅವತ್ತು ಜ್ವರ ಬರಲಿ, ನೆಗಡಿ ಬರಲಿ, ಕೆಮ್ಮು ಬರಲಿ, ನನ್ನ ಬರ್ಡೇ ಇರಲಿ, ಏನಾದರೂ ಇರಲಿ, ಹಾಳಮೂಳು ಏನಾದರೂ ಇರಲಿ, 4 ಅಂದರೆ ಹೇಳ್ಬೇಕಂದ್ರೆ ಹೇಳ್ಬೇಕು. ಯಾಕೆ ಈ ಮಾತನ್ನು ಹೇಳ್ತಾನಂದರೆ, ಸಿಗ್ಮಂಡ್ ಫ್ರೈಡ್ ಒಂದು ಕಡೆ ಹೇಳ್ತಾರೆ, ನಾವೇನು ಅನ್ಕೋತೀವಿ, ವಾಟ್ ವಿ ರೈಟ್ ಡೌನ್, ಆ್ಯಂಡ್ ನೈಟ್ ಮಲಗಬೇಕಾದ್ರೆ 4 ಗಂಟೆಗೆ ಹೇಳ್ಬೇಕಂತ ಬರ್ಕೊಂಡೆ, ಎಸ್ ಐ ಡಿಡ್ ದಿಸ್. ಇಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದ್ಬೇಕು ಅಂದ್ಕೊಂಡೆ 2 hours, ಎಸ್ ಐ ಡಿಡ್ ದಿಸ್. ಮ್ಯಾಥ್ಸ್ ಓದ್ಬೇಕು ಅಂದ್ಕೊಂಡಿದ್ದೆ, ಎಸ್ ಐ ಡಿಡ್ ದಿಸ್. 1 hour ಮೆಡಿಟೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಮಾಡಿದೆ, ಎಸ್ ಐ ಡಿಡ್ ದಿಸ್. ಕೊನೆಗೆ ಮಲ್ಕೋತೀವಲ್ಲ, ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮುಖದ ಮೇಲೆ ಒಂದು ಸ್ಮೈಲ್ ಬರ್ತದೆ. ಬಿಕಾಸ್ ವಿ ಡಿಡ್, ಆ ದಿವಸನ ನಾವು ಏನು ಮಾಡಿದ್ವಿ, ವಿ ಹ್ಯಾವ್ ಕಾಂಕರ್ಡ್. ಬಟ್ ನಾವೇನು ಮಾಡ್ತೀವಿ, 6 ಗಂಟೆಗೆ ಅಲಾರಾಮ್ ಇಡ್ತೀವಿ, ಮತ್ತೇನು ಮಾಡ್ತೀವಿ, ಮತ್ತೆ ಸ್ನೂಸ್ ಮಾಡ್ತೀವಿ, ಮತ್ತೇನು ಮಾಡ್ತೀವಿ, ಇನ್ನೊಂದು 5 ನಿಮಿಷ ನಾವು ನಮ್ಮ ಮನಸ್ಸಿಗೆ ನಾವೇ ಕನ್ವಿನ್ಸ್ ಮಾಡ್ತೀವಿ. ನಿಮ್ಮ ಅಪ್ಪ ಅಮ್ಮ ಬಾಗಿಲು ಬಡಿತಾನೆ ಇರ್ತಾರೆ, ಹೇಳು ಟೈಮ್ ಆಯಿತು, ಎಕ್ಸಾಮ್ ಇದೆ, ಓದ್ಕೋ ಅಂತ ಹೇಳಿ. ಬಟ್ ಯು ಕನ್ವಿನ್ಸ್ ಯುವರ್ ಸೆಲ್ಫ್ 5 minutes, ಬಟ್ ದಟ್ 5 minutes ವಿಲ್ ಟೇಕ್ ಯುವರ್ 1 hour. ನೋಡಿದ್ರ ಹಾಗೇನೆ ಮೊಬೈಲ್ ಕೂಡ, ಮೊಬೈಲನ್ನು ತೆಗಿತೀರಿ, ಯಾರೋ ಒಂದು ನೀವು ಸ್ಟೇಟಸ್ ಹಾಕ್ತೀರಿ, ನೀವೇ ಸ್ಟೇಟಸ್ ಹಾಕೋದು ಮತ್ತು ನೀವೇ ಚೆಕ್ ಮಾಡೋದು, ಯಾರ್ಯಾರು ನೋಡಿದರೆ ಏನೇನು ಕಮೆಂಟ್ ಮಾಡಿದಾರೆ ಅಂತ. ಅಂದರೆ ಯು ಆರ್ ಸೀಕಿಂಗ್ ವ್ಯಾಲಿಡೇಷನ್ ಫ್ರಾಮ್ ಅದರ್ಸ್, ಯು ಡೋಂಟ್ ಬಿಲೀವ್ ಯುವರ್ ಓನ್ ಸೆಲ್ಫ್. ನೀವೇ ಸ್ಟೇಟಸ್ ಹಾಕೋದು ನೀವೇ ನೋಡಿದೆ. ಹೆಂಗಂದರೆ ಮಕ್ಕಳು ಡೈಪರ್ ನೋಡ್ದಂಗೆ, ಮಗು ಏನಾರ ಮಾಡೇತೇನೋ ಅಂತೇಳಿ. ಸೊ ಐ ಟೆಲ್ ಯು, ಒಂದು ಸಲ ನೀವು ಮೊಬೈಲ್ ತೆಗೆದು ಒಂದು 5 ನಿಮಿಷ ಕೂತ್ಕೊಂಡು ನೋಡಿದ್ರೆ
ನಿಮ್ಗೆ ಗೊತ್ತಿಲ್ಲದಂಗೆ 20 ನಿಮಿಷ ಹೋಗ್ತದೆ. ಐ ಆಮ್ ಟೆಲ್ಲಿಂಗ್ ಯು, ಇನ್ 20 minutes ಯು ಕ್ಯಾನ್ ರೀಡ್ 2 chapters, 2 lessons. ಅಷ್ಟು ನಾನು ಕ್ಯಾಲ್ಕುಲೇಟ್ ಮಾಡ್ತಿದ್ದೆ. ಐ ಯೂಸ್ ಟು ಕ್ಯಾಲ್ಕುಲೇಟ್ 1 ಅವರಿಗೆ 30 ಪೇಜ್ ಬರಿಬೇಕಂತ ಬರಿಬೇಕು. ಭಾಳ ಕಷ್ಟ 1 ಅವರಿಗೆ 30 ಪೇಜ್ ಬರೆಯೋದು. ಐ ಆಮ್ ಟೆಲ್ಲಿಂಗ್ ಯು, ಕೈ ಉಬ್ಬೋಗ್ಬಿಡ್ತೈತೆ ನಂದು. ಕೊನೆಗೆ ಎಷ್ಟು ಅಂತಂದರೆ ಐ ಪ್ರಾಕ್ಟಿಸ್ಡ್ ಆಲ್ಮೋಸ್ಟ್ 38 papers ಅಂಟಿಲ್ ಐ ರೋಟ್ ಮೇನ್ಸ್ ಎಕ್ಸಾಮಲ್ಲಿ ಬರಿಬೇಕಾದ್ರೆ 3 ಅವರಲ್ಲಿ ನನಗೆ ಇನ್ನೂ 20 ನಿಮಿಷ ಉಳಿದಿತ್ತು. ಎಲ್ಲರೂ ಅಂತಿದ್ರು ಈಕೇನು ಎಕ್ಸಾಮ್ ಬರೋದಿಲ್ಲ, ಈಕೇನು ಓದೇ ಇಲ್ಲ, ಇವಳು ಗೊತ್ತೇ ಇಲ್ಲ, ಸುಮ್ಮನೆ ಕೂತ್ಕೊಂಡು ಎಲ್ಲ ಕಡೆ ಲೈನ್ ಹಾಕ್ತಾ ಇದ್ದಾಳೆ ಅಂಥೇಳಿ. ಕೊನೆ ಎಕ್ಸಾಮ್ ಬಂದು ಹೊರಗಡೆ ಬಂದೆ. ಸಿವಿಲ್ ಸರ್ವಿಸಲ್ಲಿ ನಾನು ಪಾಸ್ ಆಗ್ತೀನಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅದಕ್ಕೆ ಎಲ್ಲ ಪೇರೆಂಟ್ಸ್ ಏನಂತಾರೆ, ಪ್ರಿಪ್ರೇಷನ್ ಮಾಡ್ತಾರೆ ಅಂತಾರೆ. ನಮ್ಮ ಅಪ್ಪನೂ ಹಂಗೆ ಹೇಳ್ತಾರೆ, ಪ್ರಿಪ್ರೇಷನ್ ಮಾಡ್ತಾಳ್ರಿ, ನೋಡೋಣ ಮುಂದೆ PhD ಆಗ್ಬೋದು, ಲೆಕ್ಚರಿಂಗ್ ಮಾಡ್ಬೋದು, ಹೀಗೆಲ್ಲ ಹೇಳ್ತಿದ್ರು. ಯಾಕಂದರೆ ಪಾಸ್ ಆಗ್ತೀನಿ ಅಂತ ಹೇಳೋ ಗಟ್ಸ್ ಯಾರಿಗೂ ಇಲ್ಲ ಸಿವಿಲ್ ಸರ್ವಿಸಲ್ಲಿ. ನಾನು ಪಾಸ್ ಆಗಿ ಮುಂದೆ ಬರ್ತೀನಿ ಅಂತೇಳಿ. ಲಾಸ್ಟ್ ಎಕ್ಸಾಮ್ ಮುಗಿದು ಇನ್ನೇನು ಕರ್ನಾಟಕ ಅಗ್ರಿಕಲ್ಚರ್ ಕಾಲೇಜಲ್ಲಿ ನನ್ನ ಲಾಸ್ಟ್ ಎಕ್ಸಾಮ್ ಆಂಥ್ರೋಪಾಲಜಿ ಪೇಪರ್ ಇತ್ತು. ಹೊರಗಡೆ ಬಂದು ನಮ್ಮ ಅಪ್ಪ ಹೇಳಿದೆ, ಒಂದು ಪೋಸ್ಟ್ ಪಕ್ಕಾ ಫಿಕ್ಸ್ ಪಪ್ಪ, ಅವ್ರು ಹೆಂಗಾನು ಕರೆಕ್ಷನ್ ಮಾಡಲಿ. ನಮ್ಮಪ್ಪ ಅಂದರು ಸುಮ್ಮನಿರವ ಹಾಗೆಲ್ಲ ಹೇಳಿ ಆಮೇಲೆ ಏನಾರು ಆಗಿ ಇಂಟರ್ವ್ಯೂ ಆಗಲಿ ಅಂದ್ರೆ ಏನು ಮಾಡೋದು. ಇಂಟರ್ವ್ಯೂದಾಗ 0 marks ಕೊಟ್ಟರು ಬರ್ತದೆ, 10 marks ಕೊಟ್ಟರು ನಾ ಪಾಸ್ ಆಗ್ತೀನಿ, ನೀನು ತಲೆನೇ ಕೆಡಿಸ್ಕೊಬೇಡ. ದೆನ್ ಅಗೇನ್ ವೆನ್ ದ ರಿಸಲ್ಟ್ ಕೇಮ್ ಅಗೇನ್ ಐ ವಾಸ್ DYSP. ಸೊ 2011 DSP, 2015 DSP. ದೆನ್ ದೇರ್ ಐ ಗಾಟ್ ಸ್ಟೇಟ್ 7th ರ್ಯಾಂಕ್. ಎರಡೂ ಕಡೆನೂ DSP ಹುದ್ದೆ ಪಡೆದು ಕಾನ್ಸಿಕ್ಯೂಟಿವ್ ಎಕ್ಸಾಮ್ ಪಾಸಾಗಿ ಸೇಮ್ ಹುದ್ದೆನ ರಿಟೈನ್ ಮಾಡೋದು ಒಂದು ಮಹಿಳೆ ನಾನು KPSCಲಿ. ಸೊ ದಿಸ್ ಇಸ್ ನಾಟ್ ಅ ಬಿಗ್ ಡೀಲ್. ನಾವೇ ಮಾಡಿದ್ದೀವಿ ಅಂದರೆ ನೀವು ಇನ್ನೂ ಏನು ಬೇಕಾದ್ ಮಾಡ್ಬೋದು. ಬಟ್ ಓನ್ಲಿ ಥಿಂಗ್ ಇಸ್ ಯು ಶುಡ್ ಹ್ಯಾವ್ ಪಕ್ಕಾ ಪ್ಲ್ಯಾನ್ ಅಂದರೆ ಪಕ್ಕಾ ಪ್ಲ್ಯಾನ್. ನಿಮ್ಮದು ಗುರಿ ಮುಟ್ಟೋವರೆಗೂ ಹೇಳ್ತಾರೆ, ಹೇಳಿ, ನಿಮ್ಗೆ ಗೊತ್ತಿದೆ, ನಾನೇನು ಹೇಳೋದಲ್ಲ, ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ. ಯು ಆಲ್ ನೋ ದ್ಯಾಟ್. ಮತ್ತು ಯಾಕೆ ಮಚ್ಚ ಅಲ್ಲಿ ಹೋಗೋಣ, ಮಚ್ಚ ಇಲ್ಲಿ ಹೋಗೋಣ, ಮಚ್ಚ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡೋಣ, ಬಾ ಮಚ್ಚ ಏನೋ ಬೈಕಿಂಗ್ ಹೋಗೋಣ, ಕಾಫಿ ಡೇಗೆ ಹೋಗೋಣ, ಯಾಕೆ? ಗುರಿ ಮುಟ್ಟೋರ್ಗೂ ಏನು ಅವಶ್ಯಕತೆ ಇಲ್ಲ. ಐ ಥಿಂಕ್ ದಟ್ಸ್ ಆಲ್ ನಾಟ್ ನೆಸಸರಿ. ಗುರಿ ಮುಟ್ಟಿದ ಮೇಲೆ ನೀವೇನು ಮಾಡಿದ್ರೆ ಜನ ಕೇಳಲ್ಲ. ಬಟ್ ಗುರಿ ಮುಟ್ಟುವವರೆಗೂ ನೀವು ಏನಾದರೂ ಸ್ವಲ್ಪ ಡಿಸ್ಟ್ರಾಕ್ಷನ್, ಐ ಆಮ್ ಟೆಲ್ಲಿಂಗ್ ಯು, ಸಮ್ 20 minutes ಆಫ್ ಡಿಸ್ಟ್ರಾಕ್ಷನ್ ವಿಲ್ ಟೇಕ್ ಯುವರ್ 2 days ಆಫ್ ಎಫರ್ಟ್ಸ್. ಸೊ ದಟ್ ಈಸ್ ದ, ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಅ ಕಾಂಪಿಟೇಟಿವ್ ವರ್ಲ್ಡ್. ಈಗ ನಿಮಗೆಲ್ಲ ಅನ್ಸ್ಬೋದು, ನಾನು 10th ಮುಗಿಸೀನಿ, PUC ಮುಗಿಸೀನಿ, ನಾನೇನು ಆರಾಮ್ ಮಾಡ್ತೀನಿ. ಇಲ್ಲ, ಒಂದು ಸೀಟಿಗೆ 40-50 ಜನ ಕಾಯ್ತಾ ಇದ್ದಾರೆ. ಮೇ ಇಟ್ ಬಿ ಇನ್ ದ ಗೌರ್ಮೆಂಟ್ ಸೆಕ್ಟರ್, ಮೇ ಇಟ್ ಬಿ ಇನ್ ದ ಪ್ರೈವೇಟ್ ಸೆಕ್ಟರ್. 40-50 ಜನ ನೀವು ಅರ್ಹರಿಲ್ಲ, ನಾನು ಅರ್ಹ ಇದೆ ಅಂತ ಕೂತ್ಕೋಬೇಕಾದ್ರೆ ನನ್ನ ಪಕ್ಕಾ ಪ್ಲ್ಯಾನ್ ಇರಬೇಕು, ಪ್ರಿಪ್ರೇಷನ್ ಇರಬೇಕು. ಸುಮ್ಮನೆ ಪ್ಲ್ಯಾನ್ ಮಾಡಿ ಏನೂ ಟಿಕ್ ಮಾಡಿದ್ರೆ ಸುಮ್ಮನೆ ಮಲಗಿಬಿಟ್ರೆ ಆಗೋದಿಲ್ಲ. ಪ್ರಿಪ್ರೇಷನ್ ಇರಬೇಕು ಮತ್ತು ಎಕ್ಸಿಕ್ಯೂಷನ್ ಇರಬೇಕು. ಇವು 3 PPE. ನಾವು ಕೊರೋನಾ ಬಂದಾಗ ಏನು ಹಾಕಿದ್ವಿ? PPE ಕಿಟ್ ಹಾಕಿದ್ವಿ. ಈಗ ನಮಗೆ ಔಟ್ಸೈಡ್ ಕೊರೋನಾ ಬಂದು, ಔಟ್ಸೈಡ್ ಕೊರೋನಾದಂಥ ಭಯ, ಔಟ್ಸೈಡ್ ಕೊರೋನಾದಂಥ ಕಾಂಪಿಟೇಷನು, ಔಟ್ಸೈಡ್ ಕೊರೋನಾದಂಥ ಏನದು ನಮ್ದು ಇನ್ಕೆಪಾಸಿಟಿ, ಇದು ಯಾವುದು ನಮ್ಗೆ ಅಟ್ಯಾಕ್ ಆಗಬಾರ್ದಂದ್ರೆ ನಾನು ನಿಮಗೊಂದು PPE ಕಿಟ್ ಕೊಟ್ಟಿದ್ದೀನಿ. ಏನದು PPE ಕಿಟ್ಟು? ಪ್ಲ್ಯಾನು, ಪ್ರಿಪ್ರೇಷನ್ನು, ಎಕ್ಸಿಕ್ಯೂಷನ್. ಸೊ ಈ 3 ನೀವು ಕರೆಕ್ಟಾಗಿ ಮಾಡಿ, ಏನಾರು ಮಾಡಿ, ಎನಿ ವರ್ಕ್ ಯು ಡೂ, ಯು ಶುಡ್ ಹ್ಯಾವ್ ಪಕ್ಕಾ ಪ್ಲ್ಯಾನ್, ಪಕ್ಕಾ ಪ್ರಿಪ್ರೇಷನ್, ಪಕ್ಕಾ ಎಕ್ಸಿಕ್ಯೂಷನ್. ದೆನ್ ಯು ಆರ್ ದೇರ್ ಇನ್ ದ ಸೀಟ್ ಇನ್ ವಾಟ್ ಎವರ್ ವೇ ಯು ವಾಂಟ್ ಟು ಎಕ್ಸಿಕ್ಯೂಟ್. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಎಲ್ಲರೂ ನೀವಿಷ್ಟೇ, ವಾಟ್ ಯು ಬಿಲೀವ್ ಇಸ್ ವಾಟ್ ಯು ಬಿಕಮ್. ಮತ್ತು ದೇರ್ ಇಸ್ ಒನ್ ಮೋರ್ ಥಿಂಗ್, ಎವ್ರಿ ಡೇ ಯು ಶುಡ್ ಟಾಕ್ ಟು ಅ ಪರ್ಸನ್. ಇದು ಕರೆಕ್ಟಾಗಿ ಕೇಳ್ಕೊಳ್ಳಿ. ಎವ್ರಿ ಡೇ ಯು ಶುಡ್ ಟಾಕ್ ಟು ಅ ಪರ್ಸನ್, ಆ್ಯಂಡ್ ದ್ಯಾಟ್ ಪರ್ಸನ್, ಇಫ್ ಯು ಟಾಕ್ ಟು ದ್ಯಾಟ್ ಪರ್ಸನ್, you will reach somewhere else in your life, and you should have a self dialogue with that person. Who is that person? ಯಾರ ಜೊತೆಗೆ ಮಾತಾಡ್ಬೇಕು? ನೀವು ನಿಮ್ಮ ಜೊತೆಗೆ ನೀವು ಮಾತಾಡ್ಕೋಬೇಕು. ನಾನೇನು ಆಗ್ಬೇಕು ಅನ್ನೋದು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಜೊತೆಗೆ ನೀವು ಸೆಲ್ಫ್ ಡೈಲಾಗ್ ಹಾಕೋಬೇಕು. ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ರೀಚ್ ವೇರ್ ಯು ವಾಂಟ್ ಟು ರೀಚ್. ಯಾಕಂದ್ರೆ ನಾವು ಏನು ಮಾಡಿದ್ದೀವಿ, ಮತ್ತೊಬ್ಬರ ಜೊತೆಗೆ ನಾವು ಕಂಪ್ಯಾರಿಸನ್ ಮಾಡ್ಕೋತೀವಿ. ವಿ ಆರ್ ಆಲ್ ಅನ್ಕಂಪೇರಬಲ್, ವಿ ಆರ್ ಆಲ್ ಯುನಿಕ್, ಆ್ಯಂಡ್ ವಿ ಹ್ಯಾವ್ ಅವರ್ ಓನ್ ಸ್ಟ್ರೆಂತ್. It is just that we have to believe in ourselves, and we should have that capacity to do. 10 ಸಲ ಬೀಳಲಿ, 1000 ಸಲ ಬೀಳಲಿ, 1001ನೇ ಸಲ ಎದ್ದು ನಿಲ್ಲುವಂಥ ಕೆಪಾಸಿಟಿ ಯಾರಿಗಿರ್ತದೆ ಅವನೇ ಸಾಧಕ. 10 ಸಲ ಬಿದ್ದಿದ್ದೀನಿ, 11ನೇ ಸಲ ಹೇಳೋಕ್ಕಲ್ಲ. ನಾನು ನಿಮ್ಗೆ ಹೇಳ್ತೇನೆ, 10 ಸಲ ಬಿದ್ದಾಗೂ 10 ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನು ತೆಗೆದುಕೊಂಡು ನೀವು ಅಲ್ಲಿ ಹೇಳಬೇಕು, ನಾನು ಈ ಸೀಟಿಗೆ ಅರ್ಹ ಇದ್ದೀನಿ ಅಂತ. ನಿಮ್ಮ ಮಾತಲ್ಲ, ನಿಮ್ಮ ಕೃತಿ ಹೇಳಬೇಕು. ಸೊ ಮಾತನಾಡುವುದು ಸಾಧನೆ ಆಗಬಾರ್ದು, ಮತ್ತು ಏನಾಗಬೇಕು? ನಮ್ಮ ಸಾಧನೆ ಮಾತನಾಡಬೇಕು. ಮಾಡ್ತಿರೋದೆಲ್ಲರೂ. ಅಲ್ಲಿಂದ ಇಲ್ಲಿಗೆ ಎದ್ದು ಬರೋಕ್ಕೆ ನನಗೆ 12 ವರ್ಷ ಹಿಡೀತು. ನೀವು 6 ವರ್ಷಕ್ಕೆ ಎದ್ದು ಬರಲಿ ಅಂತ ನಮ್ಮ ಆಸೆ.
ಇಟ್ ಟುಕ್ ಅಸ್ 12 years ಫ್ರಮ್ ದೇರ್ ಟು ಕಮ್ ಹಿಯರ್. ಸೊ ಹೀಗಾಗಿ ಮತ್ತು ನೀವೆಲ್ಲ ನಮಗಿಂತ ಹುಷಾರಿದ್ದೀರಿ, ಶಾಣೆ ಅಂತಾರೆ ನಮ್ಮ ಕಡೆ, ಶಾಣೆ ಮಂದಿದ್ದೀರಿ ನೀವೆಲ್ಲ. ಎಲ್ಲರ ಹತ್ರ ಏನು ಎಲ್ಲ ನಮಗಿಂತ ಫಾಸ್ಟ್ ಇದ್ದೀರಿ ನೀವು. ಮೆಸೆಂಜರು ಮತ್ತು ಇನ್ಸ್ಟಾ, ಫೇಸ್ಬುಕ್ಕು ಹೆಂಗೆ ಯೂಸ್ ಮಾಡ್ಬೇಕಂತೂ ನಮ್ಗೆ ಗೊತ್ತಿಲ್ಲ. ಇವತ್ತಿಗೂ ನಾನು ಅದು ತಿಳ್ಕೊಳಕ್ಕೂ ಹೋಗಿಲ್ಲ. ವಾಟ್ಸಪ್ ಒಂದು ಕರೆಕ್ಟಾಗಿ ಯೂಸ್ ಮಾಡ್ತೀನಿ. ನಮ್ಮ ಬೆಂಗಳೂರು ಸಿಟಿ ಪೊಲೀಸಿಗೆ ಯಾವ್ಯಾವ ಆ್ಯಪ್ ಬೇಕೋ ಅದನ್ನು ಕರೆಕ್ಟಾಗಿ ತಿಳ್ಕೊಂಡಿದ್ದೀನಿ. ಇನ್ನಿತರ ಹಾಳು ಮೂಳು ಅವು ಇವು ರೀಲ್ಸ್ ಅವೆಲ್ಲ ನಾನು ತಿಳ್ಕೊಳಕ್ಕೂ ಹೋಗಿಲ್ಲ, ತಲೆನೂ ಹಾಕಿಲ್ಲ ಅದರಲ್ಲಿ. ಬಿಕಾಸ್ ಐ ಫೀಲ್ ದಟ್ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಯಾಕಂದರೆ ವೆನ್ ಯು ಆರ್ ನೀವು, ನಾನು ಅದ ಹೇಳೋದು, ನೀವು ನಾನು ಒಂದೊಂದು ಸಲ ಹೀಗೆ ನಮ್ಮ ಮನೆಯೊಳಗಡೆ ಸಣ್ಣ ಸಣ್ಣ ಮಕ್ಕಳು ರೀಲ್ಸ್ ಮಾಡ್ತಾ ಅವ್ರಿಗೆ ಹೇಳ್ತೇನೆ, ನೀ ಹೀರೋ ಆಗಿ ರೀಲ್ಸ್ ಮಾಡೋ, ಜನ ನೋಡ್ತಾರೆ. ಈಗೇನು ಮಾಡ್ತೀನಿ ನೀನು, ನಿಂಗೆ ಪಿಕ್ಚರಾಗಿ ಹೋಗ್ಬೇಕಂತ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಕಳಿಸ್ತೀನಿ ಅಂತ ಹೇಳ್ತೀನಿ. ದಟ್ ಈಸ್ ದ ವೇ. ಆಮೇಲೆ ಯು ಶುಡ್, ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ನೀವು, ನಾನು ಹೇಳ್ತೀನಲ್ಲ, ಯಾವುದೇ ಕಾಯಕ ಇರಲಿ, ಒಂದು ಕಸ ಗುಡಿಸುವ ಕಾಯಕದಿಂದ ಹಿಡಿದು ಒಂದು ದೊಡ್ಡ ಪ್ರೆಸಿಡೆಂಟ್ ಕಾಯಕ, ಯಾವುದು ಕಾಯಕದಲ್ಲಿ ನಾವು ಅದನ್ನೇ ಹೇಳ್ತಾ ಇರೋದು. ಯಾಕೆ ಇವತ್ತು ನಾವು ಭಾರತ ದೇಶ ದೊಡ್ಡ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತಂದರೆ, ಎಲ್ಲ ಕಡೆ ಡಿಗ್ನಿಟಿ ಆಫ್ ಲೇಬರ್ ಹೇಳಿದರು, ಎಲ್ಲ ದೇಶದಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಹೇಳಿದರು. ಭಾರತದಲ್ಲಿ ಮಾತ್ರ ಬುದ್ಧ, ಬಸವ, ಅಂಬೇಡ್ಕರ್ ಡಿವಿನಿಟಿ ಆಫ್ ಲೇಬರ್ ಹೇಳಿದರು. ಅಲಾಂಗ್ ವಿತ್ ದ ಡಿಗ್ನಿಟಿ ದೆ ಸೆಡ್ ಡಿವಿನಿಟಿ ಆಫ್ ಲೇಬರ್, ವರ್ಕ್ ಇಸ್ ವರ್ಷಿಪ್. ಸೊ ಹೀಗಾಗಿ ಯಾವುದೇ ಕಾಯಕ ಮಾಡಿ ಯಾವುದೂ ಮೇಲಿಲ್ಲ ಕೀಳಿಲ್ಲ, ಎಲ್ಲ ಕಾಯಕಕ್ಕೂ ತನ್ನದಾದಂತಹ ಒಂದು ದಿಸ್ ಒನ್ ಏನೋ ಈಕ್ವಾಲಿಟಿ ಆ್ಯಂಡ್ ಅದಕ್ಕೊಂದು ಶಕ್ತಿ ಇದೆ. ಸೊ ನಮ್ಮದು ವಿದ್ಯಾರ್ಥಿಗಳ ಕಾಯಕ ಏನೋ, ಮನೇಲಿ ಬಟ್ಟೆ ಒಗಿಬೇಕು, ಪಾತ್ರೆ ತೆಗಿಬೇಕು, ಅಡುಗೆ ಮಾಡಬೇಕು, ಏನು ಕಾಯಕ ವಿದ್ಯಾರ್ಥಿಗಳದು? ಏನು ಕಾಯಕಪ್ಪ? ಓದೋದು. 100% ಮಾಡ್ತೀರಾ? ವಿಲ್ ಯು ಪ್ರಾಮಿಸ್ ಮೀ in the next 5 years where you will be? You will be sitting here and you will be felicitating people. Deal done, na? Everybody, how is the Josh? How is the Josh? High or low? Okay, so thank you so much. Everybody should have the plan for your life. Pakka plan, pakka preparation, pakka execution. And I'm telling you, one day, the day is not for that you can achieve your dreams, but dreams ಇರಬೇಕು. ಎಷ್ಟೋ ಕನಸುಗಳು ಹೇಳ್ತಾರೆ, ಈಗ ನಾವು ಕಂಡಂಥ ಕನಸು ನನಸಾಗಲಿಲ್ಲ ಹಂಗೆ ಹೆಂಗೆ ಅಂತ. ಬಟ್ ಐ ಆಮ್ ಟೆಲ್ಲಿಂಗ್ ಯು, ಕಂಡಂಥ ಕನಸು ನನಸಾಗೋದು ಆಮೇಲೆ, ಬಟ್ ಆ ಕನಸು ನನಸಾಗೋ ದಾರಿ ಇದೆಯಲ್ಲ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಐ ಆಮ್ ಟೆಲ್ಲಿಂಗ್ ಯು. ಈಗ ನಾನು ಹಿಂದೆ ಹೊಳ್ಳು ನೋಡ್ತೇನೆ, ದ ಜರ್ನಿ ವೇರ್ ಅಷ್ಟು ಟು ಸ್ಟಡಿ 16 hours a day, 18 hours a day. ಈಗ ಹೋಗಿ ಮಾಡ್ಬೇಕಂದ್ರೆ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ. ಬಟ್ ವಾಟ್ ಅ ಬ್ಯೂಟಿಫುಲ್ ಜರ್ನಿ ಇಟ್ ವಾಸ್. ಮೀ, ಮೈ ಬುಕ್ಸ್ ಆ್ಯಂಡ್ ಮೈ ವರ್ಲ್ಡ್. ಹಿಂದೆ ತಿರುಗಿ ನೋಡಿದ್ರೆ ಆ ದಿನ ನಾನು ತೊಗೊಂಬರೋಕ್ಕಾಗೋದಿಲ್ಲ. ಸಚ್ ಅ ಬ್ಯೂಟಿಫುಲ್ ಥಿಂಗ್. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಕ್ರಮಿಸುವ ದಾರಿ ತುಂಬ ಒಳ್ಳೆಯ ದಾರಿ ಇರ್ತದೆ. ಅದಕ್ಕೆ ಗುರಿಯನ್ನು ಇಟ್ಕೊಳ್ಳಿ, ಗುರಿ ಅದಕ್ಕೆ ಮುನ್ನುಗ್ಗಿ. ಒಂದು ದಿನ ನೀವು ಕೂಡ ನಮ್ಮ ಗುರಿಯನ್ನು ತಲುಪ್ತೀರಿ. ಬಟ್ ಇಟ್ ಇಸ್ ಜಸ್ಟ್ ದ್ಯಾಟ್ ಯು ಶುಡ್ ಹ್ಯಾವ್ ಅ ನೆವರ್ ಗಿವ್ ಅಪ್ ಆಟಿಟ್ಯೂಡ್. ಎವ್ರಿ ಡೇ ಯು ಆಲ್ವೇಸ್ ಸೇ, ವೆನ್ ಎವರ್ ಯು ಗೆಟ್ ಅಪ್, ಇವತ್ತಿಗೂ ನಾನು ಹೇಳ್ತೇನೆ, ಐ ಆಮ್ ಅ ಹ್ಯಾಪಿ ಪರ್ಸನ್. ಐ ಆಲ್ವೇಸ್ ಟೆಲ್ ಟು ಮೈ ಸೆಲ್ಫ್. ಇವತ್ತಿಗೂ ಐ ಸ್ಟಾರ್ಟೆಡ್ ಇಟ್ ಆಸ್ ದ ಏಜ್ ಆಫ್ 5. ನಮ್ಮಮ್ಮ ಹೇಳ್ಕೊಟ್ಟಿದ್ದು, ನಮ್ಮಮ್ಮ ಟೀಚರು. ಸೊ ಎದ್ದ ತಕ್ಷಣ ಐ ಆಮ್ ಅ ಹ್ಯಾಪಿ ಪರ್ಸನ್, ಐ ಆಮ್ ಅ ಜೀನಿಯಸ್ ಪರ್ಸನ್, ಐ ಬಿಲೀವ್ ಮೈ ಸೆಲ್ಫ್, ಐ ಆಮ್ ಅ ಹೆಲ್ದಿ ಪರ್ಸನ್, ಐ ಆಮ್ ವಾಟ್ ಐ ಆಮ್. ಈ 5 ಶಬ್ದವನ್ನು ಯಾವಾಗಲೂ ನಾನು ಹೇಳ್ಕೊತೇನೆ. ನೀವು ಕೂಡ ವೆನ್ ಎವರ್ ಯು ಗೆಟ್ ಅಪ್, ಯಾರೇ ಇರಲಿ, ಐ ಆಮ್ ಅ ಹ್ಯಾಪಿ ಪರ್ಸನ್, ಐ ಆಮ್ ಅ ಹೆಲ್ದಿ ಪರ್ಸನ್, ಐ ಆಮ್ ಅ ಜೀನಿಯಸ್ ಪರ್ಸನ್, ಐ ಆಮ್ ವಾಟ್ ಐ ಆಮ್, ಐ ಬಿಲೀವ್ ಇನ್ ಮೈ ಸೆಲ್ಫ್. ಇದನ್ನು ನೀವು ಸೆಲ್ಫ್ ಟಾಕ್ ಮಾಡ್ತಾ ಹೋಗಿ, slowly you will become a great person. So I want you all to become great, because how many life we all have? 100 life we have, no? How many life we have? Only one life. So we should live it according to our terms or anybody's terms? Our terms. So that is how you should become king of your life. You should become queen of your life. Will you promise me? ಅದಕ್ಕೆ ಡಿಸ್ಟ್ರಾಕ್ಷನ್ಸ್ ಎಲ್ಲ ತೆಗೆದು ನಿಮ್ಮ ಗುರಿಯನ್ನು ಇವತ್ತು ಬರೆದು ನಿಮ್ಮ ತಂದೆ ತಾಯಿಗೆ ಹೇಳಿ, ನಾ ಇದ್ದಿದ್ದನ್ನೇ ಮಾಡ್ಬೇಕಂತೇನು ಅಪ್ಪ ಅಮ್ಮ, ಪ್ಲೀಸ್ ಯು ಗೈಡ್ ಮಿ ಅಕಾರ್ಡಿಂಗ್ಲಿ ಅಂತೇಳಿ. ಸೊ ದೇ ವಿಲ್ ಗೈಡ್ ಯು ಆ್ಯಂಡ್ ದೇ ವಿಲ್ ಬಿಲೀವ್ ಯು. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಆ್ಯಂಡ್ ಐ ಹ್ಯಾವ್ ಅ ಕ್ವಿಕ್ ಮೀಟಿಂಗ್ ಟು ಅಟೆಂಡ್ ನೌ. ಐ ಹ್ಯಾವ್ ಟು ಗೋ ಅಗೇನ್ ಟು ದ ವಿಧಾನಸೌಧ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಿಮ್ಮನ್ನೆಲ್ಲ ಭೇಟಿಯಾಗುವಂಥ ಅವಕಾಶ ಸಿಗಲಿ. ಇನ್ನೂ ಸಮಯ ಇದ್ದರೆ ಇನ್ನೂ ಮಾತಾಡುವಂಥ ಅವಕಾಶ ಇತ್ತು. ಬಟ್ ಐ ಹ್ಯಾವ್ ಅ ಮೀಟಿಂಗ್, ಸೊ ಹ್ಯಾವ್ ಟು ಗೋ. ಆ್ಯಂಡ್ ಮುನಿಮಾರಪ್ಪ ಮತ್ತು ನಿಮ್ಮ ಎಲ್ಲ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ವಿದ್ಯಾರ್ಥಿಗಳನ್ನು ಗುರುತಿಸಿ ಒಂದು ಸನ್ಮಾನ ಮಾಡೋದಿದೆಯಲ್ಲ, ಈ ಒಂದು ಸಣ್ಣ ಸನ್ಮಾನಗಳಿಂದಲೇ ನಾವು ಕೂಡ ಉತ್ತೇಜನ ಪಡ್ಕೊಂಡು ಇವತ್ತು ಈ ಹಂತದಲ್ಲಿ ಬಂದಿದ್ದೀವಿ. ನಮ್ಮ ಧಾರವಾಡದಲ್ಲಿ ವಿದ್ಯಾವರ್ತಕ ಭವನ ಅಂತಿದೆ, ಅಲ್ಲಿ ಎಲ್ಲರಿಗೂ ಸನ್ಮಾನ ಮಾಡಿ ನಮ್ಮನ್ನ ಇಲ್ಲಿವರೆಗೂ ತಂದು ಕೂರಿಸಿದ್ದಾರೆ ಅವರು. ಸೊ ಹೀಗಾಗಿ ಈ ನಿಮ್ಮ ಒಂದು ಸನ್ಮಾನ, ಈ ಏನು ನೀವು ಎಲ್ಲ ಮಕ್ಕಳಿಗೆ ನೀವು ಗುರುತಿಸಿದಿರಿ, ಡೆಫಿನೆಟ್ಲಿ ದೇ ವಿಲ್ ಆಲ್ವೇಸ್ ಚೆರಿಶ್ ದಿಸ್. ಆ್ಯಂಡ್ ನೀವೇನು ಕಾಯಿನ್ ಕೊಟ್ಟಿದ್ರೆ ಅದರಲ್ಲೂ ಕೂಡ ವರ್ಕ್ ಇಸ್ ವರ್ಷಿಪ್ ಅಂತ ಬರೆದಿದ್ರೆ, ಅದನ್ನು ಅವರು ತಿಳ್ಕೊಂಡ್ಬಿಟ್ರೆ, ಅದನ್ನು ಅವ್ರು ನೋಡಿಬಿಟ್ರೆ ಎವ್ರಿ ಡೇ,
ಅದೇ ದಟ್ ಈಸ್ ಒನ್ ಬಿಗ್ಗೆಸ್ಟ್ ಏನು ಎನ್ಕರೇಜ್ಮೆಂಟ್ ಟು ದೆಮ್. ಆ್ಯಂಡ್ ಮತ್ತೆ ನೀವು ಇಂಥ ಒಳ್ಳೆ ಕೆಲಸಗಳನ್ನು ಮಾಡಲಿ, ಆ ತಾಯಿ ಚಾಮುಂಡೇಶ್ವರಿ ತಮಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಮತ್ತೊಮ್ಮೆ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು.